ಇನ್ನು ಚುನಾವಣೆ ಹತ್ರ ಬರ್ತಾ ಇರುವಂತಹ ಸಂದರ್ಭದಲ್ಲೇ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತಹ ಹಲವು ಘಟನೆಗಳು ನಡೀತಾ ಇರುವಂತಹ ಸಂದರ್ಭದಲ್ಲೇ ಬಿಜೆಪಿಯಲ್ಲಿ ಸಂಚಲನ ಸೃಷ್ಟಿಸುವಂತ ಮತ್ತೊಂದು ಬೆಳವಣಿಗೆ ನಡೆದಿದೆ. ಅದುವೇ ರಾಜಾಹುಲಿ ಬಿಎಸ್ವೈಗೆ ಹೈಕಮಾಂಡ್ ಮಹತ್ವದ ಹುದ್ದೆ ಪವರ್ ಅನ್ನ ಕೊಟ್ಟಿರೋದು. ಹಾಗಿದ್ರೆ ಹೈಕಮಾಂಡ್ ಬಿಎಸ್ ಯಡಿಯೂರಪ್ಪನವರಿಗೆ ಕೊಟ್ಟಂತ ಪವರ್ ಎಂತದ್ದು? ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ವೋಚ್ಚ ನಾಯಕರು ಎಲ್ಲರೂ ಕೂಡ ಒಂದು ಸಂತೋಷ ಮತ್ತೆ ಒಂದು ದೊಡ್ಡ ಒಂದು ಜವಾಬ್ದಾರಿ. ಅವರ ಮಾರ್ಗದರ್ಶನದಲ್ಲಿ ನಾವು ಮುಂದೆ ನಡೀತೇವೆ. ಯಾರ್ಯಾರನ್ನ ಎಲ್ಲೆಲ್ಲಿ ಕಟ್ಟಾಕಬೇಕು ಅನ್ನೋದು ಯಡಿಯೂರಪ್ಪನವರು ತೀರ್ಮಾನ ಮಾಡ್ತಾರೆ. ನಮ್ಮ ಪಕ್ಷ ಆನೆಗಳಾದಂತಹ ಎದುರಾಳಿಯ ಬೇಟೆಗೆ ಹೊಂಚು ಹಾಕಿದ್ದವರಿಗೆ ಹುಮ್ಮಸ್ಸು ಬಂದಿದೆ. ಚುನಾವಣಾ ವರ್ಷದಲ್ಲಿ ಅಬ್ಬರಿಸ್ತಿರೋ ವೈರಿ ಪಡೆಯನ್ನ ಮಟ್ಟ ಹಾಕಲು ಹುಲಿಯೇ ಕದನ ಕಣಕ್ಕೆ ಇಳಿಯುತ್ತಿದೆ. ರಾಜ್ಯದಲ್ಲಿ ಇನ್ಮುಂದೆ ಬಿಜೆಪಿ ಪರವಾಗಿ ಕರೆಂಟ್ ಪಾಸ್ ಆಗುತ್ತೆ, ಬದಲಾವಣೆಯ ಗಾಳಿಯೇ ಬೀಸುತ್ತೆ ಅಂತ ರಾಜಾಹುಲಿ ಮತ್ತೆ ಗರ್ಜಿಸೋಕೆ ಶುರು ಮಾಡಿದೆ. ಸೈಲೆಂಟ್ ಆಗಿದ್ದ ರಾಜಾಹುಲಿಗೆ ದಿಲ್ಲಿ ನಾಯಕರಿಂದ ಹೈ ಪವರ್. ಬಿಜೆಪಿ ಸಂಸದೀಯ ಮಂಡಳಿಗೆ ಬಿಎಸ್ವೈ ಸೆಲೆಕ್ಟ್. ಬಿಜೆಪಿ ಕೇಂದ್ರ ಚುನಾವಣಾ ಸಮಿತಿಗೂ ಬಿಎಸ್ವೈಗೆ ಮಣೆ. ಎಸ್, ಸಿದ್ದರಾಮೋತ್ಸವ, ಫ್ರೀಡಂ ಮಾರ್ಚ್ ಮಾಡಿ ಕಾಂಗ್ರೆಸ್ ಪಡೆ ಅಬ್ಬರಿಸ್ತಾ ಇದೆ. ಬರೋ ಎಲೆಕ್ಷನ್ ಅಲ್ಲಿ ನಾವೇ ಗೆಲ್ಲೋದು, ನಾವೇ ಗದ್ದುಗೆ ಇರೋದು ಅಂತ ಎದೆಯುಬ್ಬಿಸಿ ಅಬ್ಬರಿಸ್ತಿದೆ. ಇಂಥ ಹೊತ್ತಲ್ಲೇ ರಾಜ್ಯ ಕೇಸರಿ ಪಡೆಗೆ ಬೂಸ್ಟರ್ ಡೋಸ್ ನೀಡಿರೋ ಬಿಜೆಪಿ ಹೈಕಮಾಂಡ್ ಎದೆಯುಬ್ಬಿಸಿ ಬೊಬ್ಬಿರಿಯುತ್ತಿದ್ದ ಕೈ ಪಡೆಯ ಎದೆ ಬಿರಿಯುವಂತ ಬಾಣ ಬಿಟ್ಟಿದೆ. ಅದುವೇ ರಾಜಾಹುಲಿ ಬಿಎಸ್ವೈಗೆ ನೀಡಿರೋ ಪವರ್. ಹೌದು, ಬಿಜೆಪಿ ಹೈಕಮಾಂಡ್ ಸಂಸದೀಯ ಮಂಡಳಿಯನ್ನ ಪುನರ್ರಚನೆ ಮಾಡಿದ್ದು ಮಂಡಳಿಯ 11 ಸದಸ್ಯರ ಪೈಕಿ ಬಿಎಸ್ ಯಡಿಯೂರಪ್ಪರನ್ನು ಆಯ್ಕೆ ಮಾಡಿದೆ. ಅಷ್ಟೇ ಅಲ್ಲ, ಬಿಜೆಪಿ ಕೇಂದ್ರ ಚುನಾವಣಾ ಸಮಿತಿಗೂ ಬಿಎಸ್ವೈರನ್ನು ಆಯ್ಕೆ ಮಾಡಿದೆ. ಶಿವರಾಜ್ ಸಿಂಗ್, ನಿತಿನ್ ಗಡ್ಕರಿ ಅವರ ಹೆಸರನ್ನ ಕೈ ಬಿಟ್ಟಿರೋ ಹೈಕಮಾಂಡ್ ಬಿಎಸ್ವೈಗೆ ದೊಡ್ಡ ಜವಾಬ್ದಾರಿನೇ ನೀಡಿದೆ. ಬಿಎಸ್ವೈಗೆ ಮಣೆ ಹಾಕುವ ಮೂಲಕ ಲಾಭ ಗಿಟ್ಟಿಸೋ ಲೆಕ್ಕಾಚಾರ. ಹೌದು, ಚುನಾವಣೆ ಸಮಿತಿಗೆ ಬಿಎಸ್ವೈರನ್ನ ಆಯ್ಕೆ ಮಾಡಿರೋದ್ರಿಂದ ಪಕ್ಷದ ನಿರ್ಧಾರದಲ್ಲಿ ಬಿಎಸ್ವೈಗೂ ಅಧಿಕಾರ ಇರಲಿದೆ. ಹೀಗಾಗಿ ಚುನಾವಣೆ ವರ್ಷದಲ್ಲಿ ಬಿಎಸ್ವೈರನ್ನ ನೆಗ್ಲೆಕ್ಟ್ ಮಾಡ್ತಾರೆ ಅನ್ನೋ ಆರೋಪದಿಂದ ಹೈಕಮಾಂಡ್ ಮುಕ್ತವಾಗಿದೆ. ಇನ್ನು ಬಿಎಸ್ವೈ ಕೂಡ ತಮಗೆ ನೀಡಿದ ಜವಾಬ್ದಾರಿಯನ್ನ ಪ್ರಾಮಾಣಿಕತೆಯಿಂದ ನಿರ್ವಹಿಸುವುದಾಗಿ ಹೇಳಿದ್ದು, ಇನ್ಮುಂದೆ ರಾಜ್ಯದಲ್ಲಿ ಬಿಜೆಪಿ ಪರವಾಗಿ ಕರೆಂಟ್ ಪಾಸ್ ಆಗುತ್ತೆ ನೋಡ್ತೀರಿ ಎಂದಿದ್ದಾರೆ. ಆ ಮೂಲಕ ಕಾಂಗ್ರೆಸ್ಗೆ ಟಾಂಗ್ ಕೊಟ್ಟಿದ್ದಾರೆ. ಬಿಜೆಪಿ ಹೈಕಮಾಂಡ್ನಿಂದ ಮಿಷನ್ ದಕ್ಷಿಣ್ ಟಾರ್ಗೆಟ್. ಅಸಲಿಗೆ ಬಿಎಸ್ವೈರನ್ನ ಸಂಸದೀಯ ಮಂಡಳಿ ಹಾಗೂ ಬಿಜೆಪಿ ಕೇಂದ್ರ ಚುನಾವಣಾ ಸಮಿತಿಗೆ ಆಯ್ಕೆ ಮಾಡಿರೋದ್ರ ಹಿಂದೆ ಭಾರಿ ಲೆಕ್ಕಾಚಾರವನ್ನೇ ಹೈಕಮಾಂಡ್ ಹಾಕಿದೆ. ಅದೇನು ಅಂತ ತೋರಿಸ್ತೀವಿ ನೋಡಿ. ಅಂದಹಾಗೆ ಯಡಿಯೂರಪ್ಪ ಆಯ್ಕೆ ಹಿಂದೆ ಹೈಕಮಾಂಡ್ನ ಮಿಷನ್ ದಕ್ಷಿಣ್ ಪರಿಕಲ್ಪನೆ ಎದ್ದು ಕಾಣ್ತಿದೆ. ಹೈದರಾಬಾದ್ನಲ್ಲಿ ರಾಷ್ಟ್ರೀಯ ಕಾರ್ಯಕಾರಿಣಿ ನಡೆದ ವೇಳೆ ಈ ಪರಿಕಲ್ಪನೆಯನ್ನ ಸಿಎಂ ಬಸವರಾಜ ಬೊಮ್ಮಾಯಿ ಪ್ರಸ್ತಾಪಿಸಿದ್ರು. ಹೀಗಾಗಿ ಈಗ 2024ರ ಲೋಕಸಭಾ ಚುನಾವಣೆಗಾಗಿ ಬಿಎಸ್ವೈಗೆ ಮಣೆ ಹಾಕಲಾಗಿದೆ. ಇದರಿಂದ 2023ರಲ್ಲಿ ನಡೆಯೋ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಬಿಎಸ್ವೈಗೆ ಹೆಚ್ಚಿನ ಹೊಣೆ ಇರೋದಿಲ್ಲ. ಅಷ್ಟಕ್ಕೂ ದಕ್ಷಿಣದ ಬೇರೆ ರಾಜ್ಯಗಳ ಮೇಲೆ ಹೈಕಮಾಂಡ್ ಹೆಚ್ಚು ನಿರೀಕ್ಷೆ ಇಟ್ಕೊಂಡಿಲ್ಲ. ದಕ್ಷಿಣ ಭಾಗದಲ್ಲಿರೋ ಕರ್ನಾಟಕದ ಮೇಲೆ ಹೈಕಮಾಂಡ್ ಹೆಚ್ಚು ನಿರೀಕ್ಷೆ ಇಟ್ಕೊಂಡಿದೆ. ಅಷ್ಟೇ ಅಲ್ಲ, ಕರ್ನಾಟಕದಿಂದ ಹೆಚ್ಚಿನ ಸ್ಥಾನ ಗೆಲ್ಲೋದಕ್ಕೆ ಟಾರ್ಗೆಟ್ ಕೂಡ ಹಾಕಿಕೊಂಡಿದೆ. ಹೀಗಾಗಿ ಕೇಂದ್ರೀಯ ಚುನಾವಣಾ ಸಮಿತಿಗೆ ದಕ್ಷಿಣದ 5 ಅಂದ್ರೆ ಬಿಎಸ್ವೈ ಮತ್ತು ಬಿಎಲ್ ಸಂತೋಷ್ ಸೇರಿ 5 ಜವಾಬ್ದಾರಿ ನೀಡಲಾಗಿದೆ. ಇನ್ನು ಸಂಸದೀಯ ಮಂಡಳಿಯಲ್ಲಿ ಬಿಎಸ್ವೈ ಸೇರಿದಂತೆ ದಕ್ಷಿಣದ 3 ಸ್ಥಾನ ನೀಡಲಾಗಿದೆ. ಯಾವ ಕಾರಣಕ್ಕೂ ಕರ್ನಾಟಕದಲ್ಲಿ ಬೇರೆ ಪಕ್ಷ ಅಧಿಕಾರಕ್ಕೆ ಬರಕ್ಕೆ ಬಿಡೋದಿಲ್ಲ. ನಾವೆಲ್ಲ ಒಟ್ಟಾಗಿ ಒಂದಾಗಿ ಪ್ರವಾಸವನ್ನು ಪ್ರಾರಂಭ ಮಾಡಿ ಕರ್ನಾಟಕದಲ್ಲಿ ಬಿಜೆಪಿಯನ್ನು ಸ್ಪಷ್ಟ ಬಹುಮತದೊಂದಿಗೆ ಸುಮಾರು 140ಕ್ಕೂ ಹೆಚ್ಚು ಕ್ಷೇತ್ರ ಗೆದ್ದು ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರೋಕೆ ನಾವೆಲ್ಲ ಮುಖಂಡರು ಒಟ್ಟಾಗಿ ಪ್ರವಾಸ ಮಾಡ್ತೇವೆ. ನೀವೇ ನೋಡೋರಂತೆ ಇನ್ನು ಕೆಲವೇ ದಿವಸದಲ್ಲಿ ನಮ್ಮ ರಾಜ್ಯದಲ್ಲಿ ಯಾವ ರೀತಿ ವಿದ್ಯುತ್ ಸಂಚಾರ ಆಗುತ್ತೆ, ಯಾವ ರೀತಿ ವಾತಾವರಣ ಬದಲಾಗುತ್ತೆ, ಯಾರೋ ನಾವು ಮುಖ್ಯಮಂತ್ರಿ ಹಾಗೆ ಬಿಟ್ಟರೆ ಅನ್ನೋಂಥ ಭ್ರಮೆಯಲ್ಲಿರುವಂಥವ್ರಿಗೆ ಯಾವ ರೀತಿ ನಿರಾಸೆ ಆಗುತ್ತೆ ಅನ್ನೋದನ್ನು ನನ್ನ ಬಾಯಿಂದ ಹೇಳೋಕ್ಕೆ ಇಚ್ಛೆ ಪಡೋಲ್ಲ. ಜನನೇ ಅದಕ್ಕೆ ಉತ್ತರ ಕೊಡ್ತಾರೆ. ನಾನು ರಾಜ್ಯದಲ್ಲಿ ನಮ್ಮೆಲ್ಲ ಮುಖಂಡರ ಜೊತೆಗೆ ಮುಖ್ಯಮಂತ್ರಿ ಪ್ರವಾಸ ತಕ್ಷಣ ಪ್ರಾರಂಭ ಮಾಡ್ತೇವೆ. ಪಕ್ಷವನ್ನು ಬಲಪಡಿಸೋಕ್ಕೆ ಒಳ್ಳೊಳ್ಳೆ ನಮ್ಮ
ನಾಯಕತ್ವ ಇದೆ, ಕಾರ್ಯಕರ್ತರು ಇದ್ದಾರೆ, ಮುಖಂಡರು ಇದ್ದಾರೆ. ನಮಗಿರುವಷ್ಟು ದೇವೇಂದ್ರಬೋದಂಥ ಕಾರ್ಯಕರ್ತರು ಬೇರೆ ಯಾರಿಗೂ ಇಲ್ಲ. ಅದೆಲ್ಲವನ್ನ ಸದುಪಯೋಗ ಮಾಡಿಕೊಂಡು ಪಾರ್ಟಿ ಹಾಕ್ತಾರೆ. ಬಿಎಸ್ವೈ ಮುಕ್ತ ಬಿಜೆಪಿ ಮಾಡುವಲ್ಲಿ ಸಂತೋಷ್ ಕೂಟ ಯಶಸ್ವಿ. ಬಿಎಸ್ವೈಗೆ ಡಿಮೋಷನ್ ಅಂತ ಟ್ವೀಟ್ನಲ್ಲಿ ಕೈ ಟಾಂಗ್. ಬಿಎಸ್ವೈ ರಾಜ್ಯದುದ್ದಕ್ಕೂ ಪ್ರವಾಸ ಮಾಡಿ ಮತ್ತೆ ಪಕ್ಷವನ್ನು ಅಧಿಕಾರಕ್ಕೆ ತರೋದಾಗಿ ಹೇಳಿದ್ರಿ, ಆತ ಕಾಂಗ್ರೆಸ್ ಟ್ವೀಟ್ ಮೂಲಕವೇ ಕೇಸರಿ ಪಡೆಗೆ ತಿರುಗೇಟು ಕೊಟ್ಟಿದೆ. ಬಿಎಸ್ವೈರನ್ನ ಬಿಜೆಪಿಯ ಸಂಸದೀಯ ಸಮಿತಿಗೆ ಕಳುಹಿಸುವ ಮೂಲಕ ರಾಜ್ಯ ರಾಜಕಾರಣದಲ್ಲಿ ಬಿಎಸ್ವೈ ಮುಕ್ತ ಬಿಜೆಪಿ ಮಾಡುವಲ್ಲಿ ಸಂತೋಷ್ ಕೂಟ ಯಶಸ್ವಿ ಹೆಜ್ಜೆಯನ್ನಿಟ್ಟಿದೆ. ಹೀಗಾಗಿ ಬಿಎಸ್ವೈ ಅಧಿಕೃತವಾಗಿ ಮಾರ್ಗದರ್ಶಕ ಮಂಡಳಿ ಸೇರಿದಂತಾಗಿದೆ. ಬಿಎಸ್ವೈ ಅವರಿಗೆ ಡಿಮೋಷನ್ ಕೊಟ್ಟು ಪ್ರಮೋಷನ್ ಎಂಬಂತೆ ಬಿಜೆಪಿ ಬಿಂಬಿಸ್ತಿದೆ ಅಂತ ಟ್ವೀಟ್ನಲ್ಲೇ ಕಾಲೆಳೆದಿದೆ. ಏನೇ ಆದರೂ ರಾಜ್ಯ ಬಿಜೆಪಿಗೆ ಬಿಎಸ್ವೈ ಅನಿವಾರ್ಯ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಇತ್ತೀಚೆಗೆ ಅಮಿತ್ ಶಾ ಬಂದು ಹೋದ ನಂತರ ಬಿಎಸ್ವೈಗೆ ಈ ಹುದ್ದೆ ನೀಡಿರೋದು ಸಹ ಬಿಜೆಪಿಯ ಎಲೆಕ್ಷನ್ ಲೆಕ್ಕಾಚಾರವನ್ನ ತೆರೆದಿಡ್ತಿದೆ. ಪವರ್ ಸಿಕ್ಕಿರೋ ರಾಜಾಹುಲಿ ಇನ್ನು ಅದೇಗೆ ಅಬ್ಬರಿಸುತ್ತೆ ಕಾದು ನೋಡಬೇಕಿದೆ. ಕಿರಣ್ ಹನ್ಯಾಡ್ಕ, ಟಿವಿ9 ಬೆಂಗಳೂರು.